ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೂ ನಗರಸಭೆ ಪುರಸಭೆಗಳಿಗೆ ಇದರಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೂ ಹಣ ಇಲ್ಲ ನಮ್ಮ ಹತ್ರ. ಅದನ್ನ ದಯವಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಿ ಸ್ಥಳೀಯವಾಗಿ ಎಲ್ಲ ನಗರಸಭೆ ಇರ್ಬೋದು ಯಾವುದು ಅಲ್ಲಿ ರಿಜಿಸ್ಟ್ರೇಷನ್ ಅಟ್ಲೀಸ್ಟ್ 1-2% ಆದ್ರೂ ಕೂಡ ಆ ಸ್ಥಳೀಯ ಸಂಸ್ಥೆಗಳಿಗೆ ಹೋದ್ರೆ ನಿಜಕ್ಕೂ ಆ ಸ್ಥಳೀಯ ಸಂಸ್ಥೆಗಳು ಅವರ ಸ್ವಂತ ಕಾಲ ಮೇಲೆ ನಿಲ್ಲೋಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ಇಷ್ಟೊಂದು ಆದಾಯ ಬರ್ತಕ್ಕಂಥ ಬೆಂಗಳೂರು, ಇಡೀ ವಿಶ್ವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಕೈಗಾರಿಕೆಗಳು ಕರ್ನಾಟಕಕ್ಕೆ ಬರಬೇಕು, ಬೆಂಗಳೂರಿಗೆ ಬರಬೇಕು ಅಂದರೆ ಇಲ್ಲಿನ ವ್ಯವಸ್ಥೆಗಳೇನಿದೆ ಅಭಿವೃದ್ಧಿ ಕಾರ್ಯಗಳು ಚಾಲನೆ ಆಗಬೇಕು. 2 ವರ್ಷ ಆಯಿತು, ಏನೂ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಕೊಟ್ಟಿದ್ದಾರೆ. 10 ಕೋಟಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ. ನಾವು ಅಂದರೆ ಬಸವರಾಜ ಬೊಮ್ಮಾಯಿಯವರಿದ್ದಾಗ ನನಗೆ ಹೇಳಿದ್ರು ಇದಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ. ಹಿಂದೆ ಸರ್ಕಾರ ಏನು ಕೊಟ್ಟಿತ್ತು ಅದು ನಾನು ಲೆಕ್ಕ ಹೇಳಲ್ಲ. ನಾನಿದ್ದಾಗೆ ಬೈರ್ತಿ ಸುರೇಶ್ಗೆ 100 ಕೋಟಿ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು 100 ಕೋಟಿ ಕೊಟ್ಟಿದ್ದೀನಿ 1 ವರ್ಷಕ್ಕೆ. ನನಗೆ 10 ಕೋಟಿ ಕೊಟ್ಟಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು ಹಣ ಹೇಗೆ ಬರ್ತಾ ಇಲ್ಲ ಅಂತ ನನಗೆ ಅಂತಲ್ಲ, ಎಲ್ಲ MLAಗಳು, ಕಾಂಗ್ರೆಸ್ MLA ಇರ್ಬೋದು, BJP ಇರ್ಬೋದು, ಯಾರೇ ಇರ್ಬೋದು, ಏನು ಬರ್ತಾನೆ ಇಲ್ಲ ಹಣ. ನಮ್ಮ ರಸ್ತೆಗಳೆಲ್ಲ ಹಾಳಾಗಿ ಹೊರಟೋಗಿದೆ, ಟ್ಯಾಪೆ ಹಾಕಕ್ಕೂ ಆಗ್ತಾ ಇಲ್ಲ. ಈಗ ಮತ್ತೆ ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಬರಕ್ಕೆ ಮುಂಚೆ ನಾವು ಎಲ್ಲ ರಸ್ತೆಗಳನ್ನ ಡಾಂಬರೀಕರಣ ಮಾಡಬೇಕಾಗಿದ್ದು ಅದು ಪದ್ಧತಿ. ಈಗೇನು ಮಾಡ್ತಾ ಇಲ್ಲ ನಾವು. ಮಳೆಗಾಲ ಬಂದ ಮೇಲೆ ಮುಗೀತು ನಮ್ಮ ಕತೆ. ಏನು ಟಾರ್ ಹಾಕಿದ್ರೆ ಅವತ್ತೇ ಮಾರನೇ ದಿನ ಕಿತ್ತೋಗ್ತದೆ, ಬಿಲ್ ಮಾಡ್ಕೊಂಡು ಕೋಟಿ ಲೂಟಿ ಹೊಡಿತಾರೆ ಅಷ್ಟೇ. ಇದು ಇವತ್ತು ಬ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ, ಗಾರ್ಬೇಜ್ ಬೆಂಗಳೂರು ಆಗಿದೆ. ಇದು ಸರಿಪಡಿಸ್ಬೇಕು. ಇದನ್ನ ನಾನು ಇವತ್ತು ಪ್ರಸ್ತಾವ ಮಾಡೋಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷರೇ. ಅದೇ ರೀತಿ ಇವತ್ತು ನಮ್ಮ ಕನ್ನಡದ ಮೆಟ್ರೋ ಬೆಲೆ ಏರಿಕೆ, ಅದು ಹೇಳ್ತೀನಿ, ಬೆಲೆ ಏರಿಕೆ. ಇವತ್ತು ಕನ್ನಡದ ಕೆಲಸ ಇಲ್ಲ, ಇವರಿಲ್ಲ, ಕನ್ನಡದ ಕೆಲಸ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ನಾವೆಲ್ಲ ಹೇಳ್ತೀವಿ. ಇವತ್ತು ಅನುದಾನ ಕಡಿತ, ಸಾಹಿತ್ಯ ಕೆಲಸ ಕಾರ್ಯಗಳಿಗೆ ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 431 ಕೋಟಿ ಬದಲು ಹಿಂದೆ ನಮ್ಮ ಸರ್ಕಾರ ಇದ್ದಾಗ 431 ಕೋಟಿ 265 ಕೋಟಿ ಕೊಟ್ಟಿದ್ದೀರಿ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 30 ಕೋಟಿ ಕೊಡ್ತಾ ಇದ್ರಿ, ಅದನ್ನು 10 ಕೋಟಿ ಇಳಿಸಿದಿರಿ. ನಾಟಕಗಳಿಗೆ ಮೀಸಲಾಗಿದ್ದ 35,000 ರು ವೆಚ್ಚದ ಕ್ರಿಯಾ ಯೋಜನೆಗೆ ಹಣವಿಲ್ಲ. ನಮ್ಮ ಹತ್ರ ಕ್ರಿಯಾ ಯೋಜನೆಗೆ ಹಣ ಇಲ್ಲ. ಕಲಾವಿದರು ಸಾಂಸ್ಕೃತಿಕ ಸಂಘಗಳಿಗೆ ನೀಡುತ್ತಿದ್ದ ಧನ ಸಹಾಯ 29 ಕೋಟಿಯಿಂದ 10 ಕೋಟಿಗೆ ಇಳಿಕೆ ಮಾಡಿದಿರಿ. ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ 50 ಕಲಾವಿದರಿಗೆ ನೀಡುತ್ತಿದ್ದ ಗುರು ಶಿಷ್ಯರ ತರಬೇತಿ ಪ್ರಾಯೋಜಕರ ರಥ. ಅದು ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ, ಕನ್ನಡನೇ ಇಲ್ಲ. ರಂಗಮಂದಿರ ಮತ್ತು ಬಯಲು ರಂಗಮಂದಿರಗಳಿಗೆ ಹಣ ನೀಡ್ತಾ ಇಲ್ಲ ಕಳೆದ 2 ವರ್ಷದಲ್ಲಿ. ಕಲಾವಿದರ ಪಿಂಚಣಿಗೆ 5 ವರ್ಷದಿಂದ ಅರ್ಜಿಯನ್ನೇ ಆಹ್ವಾನಿಸಿಲ್ಲ. ಕಲಾವಿದರ ಧನ ಸಹಾಯ 1ನೇ ಕಂತಷ್ಟೇ ಬಿಡುಗಡೆಯಾಗಿದೆ. ಕಲಾ ತಂಡಗಳಿಗೆ ನೀಡಬೇಕಾಗಿದ್ದ ಹಣಕ್ಕೆ ಕೊರತೆ. ಇದು ಕನ್ನಡದ ಬಗ್ಗೆ ಇರ್ತಕ್ಕಂಥದ್ದು. ಅಂದರೆ ಕನ್ನಡಕ್ಕೂ ಕೂಡ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಇನ್ನು ರಾಜ್ಯದ ಬಡ್ಜೆಟ್ಟಲ್ಲಿ ಈ ಸರಿನೂ 4 ಲಕ್ಷ ಕೋಟಿ ದಾಟ್ತಾರೆ ಮೋಸ್ಟ್ಲಿ. ಇವರು ಹೇಳಿದ್ರು ನಾವು ಯಾವುದೇ ತೆರಿಗೆಗಳನ್ನು ಹಾಕದೆ, BJPಯವರು ಏನು 40% ಹಣ ಹೊಡಿತಾ ಇದ್ರು, ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಸಿ ನಾವು 2,2 ಸಾವಿರ ಕೊಡ್ತೀರಿ, ಒಂದು ತೆರಿಗೆನೂ ಇಲ್ಲ ಅಂತ ಹೇಳಿದ್ರು. ಈಗ ಬಸ್ ದರ ಏರಿಕೆ, ಹಾಲಿನ ದರ ಏರಿಕೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ನೋಂದಣಿ ಮುದ್ರಾಂಕ ಶುಲ್ಕ ಏರಿಕೆ, ಬಿತ್ತನೆ ಬೀಜ ಏರಿಕೆ, ಆಲ್ಕೋಹಾಲ್ ಏರಿಕೆ, ವಿದ್ಯುತ್ ಏರಿಕೆ, ಮೆಟ್ರೋ ಏರಿಕೆ, ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಏರಿಕೆ. ಹೀಗೆ ಯಾವುದನ್ನು ಬಿಟ್ಟಿಲ್ಲ. ನೀರೊಂದು ನದಿಗೂ ಒಂದು ಹಾಕಬೇಕು ಅಂತ ಏನೋ ಮೊನ್ನೆ ಹೊರಟಿದ್ರು, ಗಾಳಿಗೆ ಒಂದು ಬಿಟ್ಟಿದ್ದಾರೆ. ಈ ಗಾಳಿಗೆ ಒಂದು ಬಿಟ್ಟು ಉಳಿದಕ್ಕೆಲ್ಲ ಏರಿಕೆ 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 ಎಲ್ಲನೂ ಕೂಡ ಎಲ್ಲ ಒಪ್ಕೊಳ್ತೀನಿ.
ಮೆಟ್ರೋ ನಮ್ಮ ಮೇಲೆ ಹಾಕ್ತಾರೆ, ಅವ್ರದ್ದು ಮೆಟ್ರೋ ಕೇಂದ್ರ ಸರ್ಕಾರ. ಪ್ರಪೋಸಲ್ ಯಾರು ಕೊಡೋದು ಸರ್? ಪ್ರಪೋಸಲ್ ಯಾರು ಕೊಡೋದು? ಪ್ರಪೋಸಲ್ ನಾವು ಕೊಡೋದು. ನೀವೇ ಉತ್ತರ ಕೊಡ್ತೇವೆ ಮಾತಾಡ್ತಾರಲ್ಲ, ಪ್ರಾಬ್ಲಮ್ ಆಗ್ತದೆ. ಕೇಳಿದಾರೆ, ನೀವೇ ಉತ್ತರ ಕೊಡ್ಬೇಕೀಗ. ಅವ್ರ ಕೇಳಿದಲ್ವಾ, ಈಗ ಅವ್ರು ಉತ್ತರ ಕೊಡ್ತಾರೆ, ಮಾತಾಡ್ತಾರೆ. ಅವ್ರು ಮಾತಾಡಿ ಮುಗಿಸ್ಲಿ, ಲೆಟ್ ಹಿಮ್ ಫಿನಿಶ್ ಟಾಕಿಂಗ್. ಪ್ರತಿ ಇದಕ್ಕೂ ಕೂಡ ನಂದಿನಿ ಹಾಲಿಗೆ 5 ರೂಪಾಯಿ ಏರಿಕೆ ಮಾಡಿದ್ದಾರೆ, ಮದ್ಯದ ದರ 20%, ದತ್ತು ಸ್ವೀಕಾರಕ್ಕೆ ದತ್ತು ತಗೊಳಕ್ಕೆ 500 ರೂಪಾಯಿ, ಅಫಿಡವಿಟ್ಗೆ 980, ಮದುವೆ ಪ್ರಮಾಣ ಪತ್ರ 400, ಮದುವೆ ಪ್ರಮಾಣ ಪತ್ರ 400, ಆಸ್ತಿ ಪರಭಾರೆ 1900, ಟ್ರಸ್ಟ್ ಪ್ರಮಾಣ ಪತ್ರ 800, ಮಾರ್ಗಸೂಚಿ ದರ 5 ರಿಂದ 30ರವರೆಗೆ, ಪೆಟ್ರೋಲ್ 3, ಡೀಸೆಲ್ 3.50, ಎಂಜಿನಿಯರಿಂಗ್ ಕೋರ್ಸ್ 10ರಷ್ಟು ಏರಿಕೆ, ಮೆಡಿಕಲ್ ಕೋರ್ಸ್ 10ರಷ್ಟು ಏರಿಕೆ, ಸರ್ಕಾರಿ ಆಸ್ಪತ್ರೆ ಶುಲ್ಕ 10 ರಿಂದ 20ರಷ್ಟು ಏರಿಕೆ. ಈ ತರ ಏರಿಕೆ ಏರಿಕೆ ಏರಿಕೆ. ಈ ಎಲ್ಲ ಏರಿಕೆ ಆದ್ಮೇಲೂ ಕೂಡ ನಮ್ಮ ಸರ್ಕಾರ ಜನಪರವಾದಂತ ಸರ್ಕಾರ, ಜನಪರವಾದಂತ ಸರ್ಕಾರ, ಜನಗಳ ಪರವಾಗಿರುವಂತ ಸರ್ಕಾರ ಅಂತೇಳಿ ಯಾವ ಬಾಯಲ್ಲಿ ಹೇಳ್ತಾರೆ, ಯಾವ ಮಾತಲ್ಲಿ ಹೇಳ್ತಾರೆ, ಅದಕ್ಕೆ ಅರ್ಥ ಏನಾನ ಬೇಕಲ್ಲ. ನಾವು ಇಂಥ ದೃಷ್ಟಿಯಿಂದ ನಾವು ಹೇಳ್ತೀರಿ ಅಂತ. ಇದನ್ನು ಕೂಡ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು. ಏನು ಅಂತ ಹೇಳಿದ್ರೆ, ಕ್ಷೀರ ಕ್ರಾಂತಿಯನ್ನ ಮಾಡಬೇಕು, ನಾವು ಕರ್ನಾಟಕ ಕ್ಷೀರ ಕ್ರಾಂತಿಯನ್ನ ಮಾಡಬೇಕು, ಪ್ರತಿ ಲೀಟರ್ ಹಾಲಿನ ಸಬ್ಸಿಡಿಯನ್ನ 5 ರೂಪಾಯಿಯಿಂದ 7 ರೂಪಾಯಿಗೆ ಏರಿಸ್ತೀರಿ ಅಂತ ಅವರ ಮ್ಯಾನಿಫೆಸ್ಟೋ. ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ. ನೀವು ಗೆದ್ದಾಗಿತ್ತು, ಈಗಿಲ್ಲ, ನಿಮ್ಗೆ ಸಂಬಂಧ ಇಲ್ಲ. ಇದು ಏರಿಸ್ತೀನಿ ಏರಿಸ್ತೀರಾ? ಏರಿಸಿಲ್ಲ, ಇದುವರೆಗೂ ಏರಿಸಿಲ್ಲ ಅದನ್ನ. ಅದರಿಂದ ಇವತ್ತು ಅನುದಾನದ ಕೊರತೆ, ರೈತರಿಗೂ ಅಷ್ಟೇ. ರೈತರಿಗೆ ಏನು ಸಹಾಯ ಸಿಗ್ತೈತೆ ಅಂತ ತಿಳ್ಕೊಂಡಿದ್ರು, ಸಾಲ ಮನ್ನಾ ಆಗುತ್ತೆ, ಆಗಲಿಲ್ಲ. ಬಿತ್ತನೆ ಬೀಜದ ಬೆಲೆ ಜಾಸ್ತಿ ಆಗೋಯ್ತು. ಅವರು ಹೇಳಿದ್ದಾರೆ, ನಾವು ಬಂದ ಮೇಲೆ ರೈತರಿಗೆ ಒಳ್ಳೇದಾಗಿದೆ ಅಂತ. ಒಳ್ಳೇದಾಗಿದ್ರೆ 2329 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2329 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡಿದ್ದಾರೆ? ಒಳ್ಳೆ ಆಡಳಿತ ಕೊಟ್ಟಿದ್ರೆ. ಮೈಸೂರು ಒಂದರಲ್ಲೇ 27 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಔಟ್ರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ರೈತರು ಖಾಸಗಿ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅವ್ರ ಸ್ಟೇಟ್ಮೆಂಟು. ಇನ್ನೊಬ್ಬರು ಮಂತ್ರಿ ಅವರು ಹೇಳಿದ್ರು, ಬರಗಾಲ, ರೈತರಿಗೆ ಬರಗಾಲ ಬರಲಿ ಎಂದು ಆಶಿಸುತ್ತಾರೆ, ಬರ ಬಂದರೆ ಸಾಲ ಮನ್ನಾ ಆಗುತ್ತದೆ, ಪರಿಹಾರ ಸಿಗುತ್ತದೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಕೃಷಿ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ ಅವರು ಇಲ್ಲೇ ಐತೆ. ಬರ ಬರಲಿ ಎಂದು ರೈತರು ಬಯಸುತ್ತಾರೆ. ಇದು ರೈತರ ಬಗ್ಗೆ ಕಾಳಜಿ ಈ ಸರ್ಕಾರಕ್ಕೆ. ಇನ್ನು ಅಭಿವೃದ್ಧಿ, ನಾನು ಹೇಳಿದೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿದೆ. ಇದೆ ಅಂತ ಹೇಳ್ತೀರಿ. ಅವರು ಯಾರು? BR ಪಾಟೀಲ್, ಬಿಜೆಪಿ ಸದಸ್ಯರ? BR ಪಾಟೀಲ್ ಬಿಜೆಪಿನ? ಮತ್ತೆ ನೋಡಿ ಹೇಳಿ ಈಗ. ಅಲ್ಲ, ನಂಗೆ ಗೊತ್ತಿಲ್ಲ. ಮತ್ತೆ ನೋಡಿ ಹೇಳ್ತೇನೆ ನಾನು, ಈಗ ಮುಂದುವರಿಸ್ಕೊಂಡು ಹೋಗುವ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ? BR ಪಾಟೀಲ್ ಅವರು ಹೇಳಿದ್ರು, ಏನ್ ಹೇಳಿದ್ರು? ಈ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಶಾಸಕರ ಬೇಡಿಕೆ ಈಡೇರಿಸಲಾಗುತ್ತಿಲ್ಲ ಎನ್ನುವುದು ವಾಸ್ತವ್ಯ. ಅವರು ಮುಖ್ಯಮಂತ್ರಿಗೆ ಅಡ್ವೈಸರ್, ಅವರೇ ಹೇಳಿರೋದು. ಆಗಿನ ಸಿದ್ದರಾಮಯ್ಯನೇ ಬೇರೆ, ಈಗಿನ ಸಿದ್ದರಾಮಯ್ಯನೇ ಬೇರೆ ಅಂತ ನೀವು ಹೇಳಿದ್ರಿ ಅಂತ ಹೇಳಿದ್ದಾರೆ. ಆಗಿನ ಸಿದ್ದರಾಮಯ್ಯನವರೇ ಬೇರೆ, ಈಗಿನ ಸಿದ್ದರಾಮಯ್ಯನವರೇ ಬೇರೆ.